ಈ ಸೀಸನ್ನಲ್ಲಿ ನೀವು ಹಲಸಿನಕಾಯಿ ಹೋಳಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ. ದೇವಸ್ಥಾನದಲ್ಲಿ ಹಲಸಿನಕಾಯಿ ಹೋಳಿ ಇದೇ ರೀತಿ ಮಾಡ್ತಾರೆ. ವೈಟ್ ರೈಸ್ ಜೊತೆಗೆ ಭಾರಿ ಒಳ್ಳೆ ಕಾಂಬಿನೇಷನ್. ತುಳುವಿನಲ್ಲಿ ಇದನ್ನ ಗುಜ್ಜೆ ಕೊದ್ದಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಅರ್ಧ ಹಲಸಿನಕಾಯಿ ಇದೆ, ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಸ್ವಲ್ಪ ಬೇಳೆ ಹಾಕಿ ಬೇಯೋದಕ್ಕೆ ಇಡಿ. ಬೇಳೆ ಬೆಂದ ಮೇಲೆ ಹಲಸಿನಕಾಯಿ ಹಾಕಿ ಉಪ್ಪು, ಸ್ವಲ್ಪ ಅರಿಶಿಣ, ಬೆಲ್ಲ ಹಾಕಿ 1 ವಿಷಲ್ ಕೂಗಿಸಿದ್ರೆ ಸಾಕು. ಈಗ ಮಸಾಲಕ್ಕೆ 7 ಬ್ಯಾಡಗಿ ಮೆಣಸು, ಕರಿಬೇವು ಸೊಪ್ಪು, ಸಾಸಿವೆ, ಮೆಂತೆ, ಇಂಗು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉದ್ದಿನ ಬೇಳೆ ತಗೊಂಡಿದ್ದೀನಿ. ನಂತರ ಪ್ಯಾನ್ಗೆ ಆಯಿಲ್ ಹಾಕಿ ಎಲ್ಲ ಮಸಾಲೆಯನ್ನ ಹುರ್ಕೊಳ್ಳಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆಗೆ 3/4 ಕಪ್ ತೆಂಗಿನಕಾಯಿ, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈಗ ಬೆಂದ ಹಲಸಿನಕಾಯನ್ನ ಒಂದು ಪಾತ್ರೆಗೆ ಹಾಕಿ ಇದರ ಜೊತೆಗೆ ರುಬ್ಬಿದ ಮಸಾಲೆ ಹಾಕೊಂಡು ಬೇಕಾದಷ್ಟು ನೀರು ಹಾಕೊಂಡು ಹದ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಿ. ಕುದಿ ಬಂದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪಿನಿಂದ ಒಗ್ಗರಣೆ ಹಾಕಿದ್ರೆ ಆಯ್ತು. ತುಂಬಾನೇ ರುಚಿಯಾದ ಹಲಸಿನಕಾಯಿ ಹುಳಿ ರೆಡಿ ಆಯ್ತು.